ಸ್ನೇಹಿತರೆ, ನಮ್ಮ ದಿನನಿತ್ಯದ ಜೀವನದಲ್ಲಿ ಎಷ್ಟೋ ಗಿಡಗಳು ಹೂವುಗಳನ್ನು ನೋಡಿರ್ತೀವಿ. ಆದರೆ ಕೆಲವು ಗಿಡಗಳಿಂದ ಆಗುವಂತಹ ಆರೋಗ್ಯಕರ ಪ್ರಯೋಜನಗಳು ನಮಗೆ ತಿಳಿದೇ ಇರೋದಿಲ್ಲ. ಅದರಲ್ಲೂ ಕಾಲಬುಡದಲ್ಲಿಯೇ ನಾವು ಆರೋಗ್ಯ ಅಂಶ ಹೊಂದಿರುವ ಗಿಡಗಳನ್ನು ಹೊಂದಿರ್ತೀವಿ. ಆದರೂ ಕೂಡ ಅದರ ಬಗ್ಗೆ ಅರಿವೇ ಇರಲ್ಲ. ಇಂತಹ ಗಿಡಗಳ ಸಾಲಿನಲ್ಲಿ ತುಂಬೆ ಗಿಡವೂ ಒಂದು. ಹೌದು, ತುಂಬೆ ಹೂವು ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವು ಅಂತ ಹೇಳ್ತಾರೆ. ತುಂಬೆ ಗಿಡಕ್ಕೂ ಸಹ ಆಯುರ್ವೇದದಲ್ಲಿ ಪ್ರಮುಖವಾದ ಸ್ಥಾನವಿದೆ. ಹಲವು ರೀತಿಯ ಆರೋಗ್ಯಕರ ಅಂಶಗಳ ಈ ತುಂಬೆ ಗಿಡ ಹೊಂದಿದೆ. ಸ್ನೇಹಿತರೆ, ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಂಬೆ ಗಿಡದ ಔಷಧಿ ಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲು ಈ ತುಂಬೆ ಗಿಡಗಳು ಎಲ್ಲೆಂದರಲ್ಲಿ ಬೆಳೀತಾ ಇತ್ತು. ಇದು ತುಂಬಾ ತಂಪಾಗಿರುವ ಪ್ರದೇಶದಲ್ಲಿ ಕಾಣಸಿಗುತ್ತೆ. ಅದರಲ್ಲೂ ತೋಟ, ಹೊಲ, ಗದ್ದೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇವುಗಳ ಹೂವು ಬಿಳಿ ಹಾಗೂ ನೀಲಿ ಬಣ್ಣದಲ್ಲೂ ಇದರ ಹೂವು ಕಾಣಸಿಗುತ್ತೆ. ಆದರೆ ಹೆಚ್ಚಾಗಿ ಬಿಳಿ ಬಣ್ಣದಲ್ಲಿ ಕಾಣಬಹುದು. ಇದನ್ನು ದ್ರೋಣ ಪುಷ್ಪ ಅಂತಾನು ಕರೆಯಲಾಗುತ್ತೆ. ಸ್ನೇಹಿತರೆ, ನಿಮಗೆ ಕಾಲೋಚಿತವಾಗಿ ಶೀತ, ಕೆಮ್ಮು, ತಲೆನೋವು ಕಾಣಿಸಿಕೊಳ್ತಾ ಇರಬಹುದು. ಏಕೆಂದರೆ ಇತ್ತೀಚಿನ ಹವಾಮಾನದಲ್ಲಿ ಸ್ವಲ್ಪ ಬದಲಾವಣೆಯಾದರೂ ಈ ಶೀತ, ಕೆಮ್ಮು ಅನ್ನೋದು ಬರೋದು ಸರ್ವೇ ಸಾಮಾನ್ಯ. ಈ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಎಂದಿಗೂ ಮಾತ್ರೆ ಸೇವಿಸುವ ಅಭ್ಯಾಸವನ್ನು ಇಟ್ಟುಕೊಳ್ಬೇಡಿ. ಅದಕ್ಕಿಂತ ಈ ತುಂಬೆ ಗಿಡದ ಒಂದು ಮದ್ದು ಪರಿಹಾರವನ್ನು ನೀಡುತ್ತೆ. 10-15 ಹನಿಗಳಷ್ಟು ತುಂಬೆ ಹೂವಿನ ರಸವನ್ನು ತೆಗೆದು ಅದಕ್ಕೆ 30 ಹನಿ ಜೇನುತುಪ್ಪ ಬೆರೆಸಿ ಚೆನ್ನಾಗಿ ಕಲಸಬೇಕು. ಬಳಿಕ ಇದನ್ನು ಆಹಾರ ಸೇವನೆಗೂ ಮೊದಲ ಕುಡಿಯಬೇಕು. ಹೀಗೆ ಮಾಡೋದ್ರಿಂದ ಶೀತ ಕಡಿಮೆಯಾಗುತ್ತೆ. ಇನ್ನೊಂದೆಡೆ ಈ ಗಿಡದ ಹೂವು, ಕಾಂಡ, ಎಲೆಯನ್ನು ತಂದು ಬಿಸಿ ನೀರಿನಲ್ಲಿ ಹಾಕಿ ಹಬೆಯನ್ನು ತೆಗೆದುಕೊಳ್ಳೋದ್ರಿಂದ ಕ್ಷಣದಲ್ಲಿ ತಲೆನೋವು ಮಾಯವಾಗುತ್ತೆ. ಬರೀ ಶೀತ, ಕೆಮ್ಮು ಮಾತ್ರವಲ್ಲ, ಜ್ವರಕ್ಕೂ ಸಹ ಈ ಗಿಡದಿಂದ ಔಷಧಿಯನ್ನು ತಯಾರಿಸ್ಕೊಳ್ಬಹುದು. 10 ml ಅಷ್ಟು ತುಂಬೆ ಗಿಡದ ರಸವನ್ನು ತೆಗೆದು ಅದಕ್ಕೆ ಚಿಟಿಕೆಯಷ್ಟು ಕರಿಮೆಣಸಿನ ಪುಡಿ ಸೇರಿಸಿ ಕುಡಿದರೆ ಜ್ವರ ಕಡಿಮೆಯಾಗುತ್ತೆ. ಇನ್ನು ಹಸಿ ಗಾಯ ವಾಸಿಯಾಗಲು ಅಥವಾ ಒಣಗಲು ಈ ತುಂಬೆ ಗಿಡವನ್ನು ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಚೆನ್ನಾಗಿ ಪುಡಿ ಮಾಡಿ ಕಷಾಯ ಮಾಡಿ ಅದಕ್ಕೆ ಒಂದು ಚಿಟಿಕೆ ಅರಶಿನ ಬೆರೆಸಿ ಕುಡಿದರೆ ಮೈ ಮೇಲಿರುವ ಹಸಿ ಗಾಯ ವಾಸಿಯಾಗುತ್ತೆ. ಇನ್ನು ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರು ಕಣ್ಣುಗುರಿ, ಕಣ್ಣುಗಳ ಕೆಳಗೆ ಕಪ್ಪು ಬಣ್ಣದ ವೃತ್ತಾಕಾರದ ರಚನೆಯನ್ನು ಹೊಂದಿರ್ತಾರೆ. ಇದಕ್ಕೆ ತುಂಬೆ ಗಿಡದ ರಸಕ್ಕೆ ನೀರು ಹಾಲು ಹಾಕಿಕೊಂಡು ಮುಖವನ್ನು ತೊಳೆಯೋದ್ರಿಂದ ಡಾರ್ಕ್ ಸರ್ಕಲನ್ನು ನಿವಾರಣೆ ಮಾಡಬಹುದು. ಇಷ್ಟೇ ಅಲ್ಲದೆ ಜೀರ್ಣಕ್ರಿಯೆಗೂ ಉತ್ತಮವಾಗಿ ಸಹಾಯಕವಾಗಿದೆ ತುಂಬೆ. ಹಲವು ಕಾರಣದಿಂದಾಗಿ ನಿಮ್ಮಲ್ಲಿ ಜೀರ್ಣಕ್ರಿಯೆ ಕಡಿಮೆಯಾಗಿದ್ದರೆ ಅಥವಾ ಸರಿಯಾಗಿ ಆಗದಿದ್ದರೆ ಈ ಗಿಡವನ್ನು ಚೆನ್ನಾಗಿ ತೊಳೆದು ಬಿಸಿ ನೀರಿನಲ್ಲಿ ಕುದಿಸಿ ಒಂದು ಚಿಟಿಕೆ ಉಪ್ಪು ಹಾಕಿ ಕುಡಿದರೆ ಜೀರ್ಣಕ್ರಿಯೆಗೆ ಸಹಕಾರಿಯಾಗುತ್ತೆ. ಹೊಟ್ಟೆಯ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತೆ. ಜೊತೆಗೆ ಹೆಚ್ಚಿನ ಸೇವನೆಯಿಂದ ಅಪಾಯವೂ ಉಂಟಾಗುತ್ತೆ. ಈ ಹೂವುಗಳು ಬಹಳ ಕಹಿ. ಹೀಗಾಗಿ ಇದರ ಬಳಕೆಗೂ ಮುನ್ನ ಆಯುರ್ವೇದ ವೈದ್ಯರ ಅಥವಾ ತಜ್ಞರ ಸಲಹೆಯನ್ನು ಪಡೆದು ಬಳಸೋದು ಉತ್ತಮ. ಆಡು ಭಾಷೆಯಲ್ಲಿ ಹಿತ್ತಲ ಗಿಡ ಮದ್ದಲ್ಲ ಅಂತಾರೆ. ಆದರೆ ನಮ್ಮ ಸುತ್ತಮುತ್ತಲಿರುವ ಅನೇಕ ಗಿಡಗಳು 10 ಆರೋಗ್ಯ ಸಮಸ್ಯೆಗಳಿಗೆ ಉತ್ತಮ ಮನೆಮದ್ದು. ಮನೆಯ ಹಿತ್ತಲಿನಲ್ಲಿ ತನ್ನ ಪಾಡಿಗೆ ಹೂ ಬಿಟ್ಟು ಬೀಜವಾಗಿ ಉದುರಿ ಮತ್ತೆ ಹೂ ಬಿಡುವ ಗಿಡ ತುಂಬೆ. ಹಲವರು ಈ ತುಂಬೆ ಗಿಡದ ಹೆಸರನ್ನು ಕೇಳಿರ್ತೀರ. ಹಳ್ಳಿಗಳಲ್ಲಿ ಸರ್ವೇಸಾಮಾನ್ಯವಾಗಿ ಕಂಡುಬರುವ ಈ ತುಂಬೆ ಗಿಡ ಆರೋಗ್ಯ ಕಣಜ. ಬೆಟ್ಟು ನೆಲದಲ್ಲಿ ಬೆಳೆದು ಪುಟ್ಟ ಪುಟ್ಟ ಹೂವುಗಳನ್ನು ಬಿಟ್ಟು ನೋಡುಗರನ್ನ ತನ್ನತ್ತ ಸೆಳೆಯುವ ಈ ತುಂಬೆ ಗಿಡದ ಹೂವು ಶಿವನಿಗೆ ಪ್ರಿಯ. ಆದರೆ ಬಿಳಿ ತುಂಬೆ ಹೆಚ್ಚು ಆರೋಗ್ಯ ಗುಣ ಹೊಂದಿದೆ. ಆಯುರ್ವೇದದಲ್ಲಿಯೂ ತುಂಬೆ ಗಿಡದ ಔಷಧೀಯ ಗುಣಗಳ ಬಗ್ಗೆ ಹೇಳಿದ್ದಾರೆ. ಸಂಸ್ಕೃತದಲ್ಲಿ ಇದನ್ನು ದ್ರೋಣ ಪುಷ್ಪ ಅಥವಾ ಚಿತ್ರಕ್ಷುಪ ಅಂತ ಕರೀತಾರೆ. ಇದರ ಆರೋಗ್ಯದ ಗುಣದ ಬಗ್ಗೆ ತಿಳಿದುಕೊಂಡ್ರಲ್ಲ ಸ್ನೇಹಿತರೆ. ಆದರೂ ಬಳಸುವ ಮುನ್ನೆ ವೈದ್ಯರ ಮಾಹಿತಿಯ ಪ್ರಕಾರ ಬಳಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.